ನಮ್ಮ ದೇಹದಲ್ಲಿನ ಅತೀ ಪ್ರಾಮುಖ್ಯವಾದ ಅಂಗ ಹೆಬ್ಬೆರಳುಗಳು. ಅದು ಇಲ್ಲದಿರುತ್ತಿದ್ದರೆ ನಮಗೆ ನೆಟ್ಟಗೆ ನಿಲ್ಲುವುದಕ್ಕೆ ಆಗುತ್ತಿರಲಿಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತುಂಬು ಹೃದಯದ ವಂದನೆಗಳು. ಪ್ರಿಯರೇ, ಶರೀರಾಭಾವದೀನ ಸ್ವಭಾವದವರು ಬಹು ಕೆಳಮಟ್ಟದ ಆತ್ಮಿಕ ಜೀವಿತ ನಡೆಸುತ್ತಾರೆ. ಶರೀರದ ಅಂಗಗಳು ಪವಿತ್ರಾತ್ಮನ ವರಗಳಿಗೆ ಹೋಲಿಸಿದೆ. ಇದು ನಿಮಗೆ ತಿಳಿದಿದೆಯೋ? ಇಂದಿನ ನಮ್ಮ ಅಧ್ಯಯನದಲ್ಲಿ ಬಹು ಪ್ರಾಮುಖ್ಯವಾದ ಸತ್ಯಗಳನ್ನು ಅರಿತುಕೊಳ್ಳಲಿರುವೆವು. ಆದ್ದರಿಂದ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ದೇವರಾತ್ಮನ ಬಲವನ್ನು ಬೇಡಿಕೊಂಡು ಆತ್ಮನ ನಡೆಸುವಿಕೆಯ ಅನುಭವದೊಂದಿಗೆ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಒಬ್ಬನಿಗೆ ಮಹತ್ವಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಹತ್ವಗಳನ್ನು ಮಾಡುವುದು ಅಂದರೆ ಅಲೌಕಿಕ ಸಂಗತಿಗಳನ್ನು ಮಾಡುವುದು. ಅಪೊಸ್ತಲರ ಕಾಲದಲ್ಲಿ ಅದ್ಭುತಗಳು ನಡೆದಿವೆ, ಆದರೆ ಈಗ ಅದಕ್ಕೂ ಹೆಚ್ಚಿನ ಕಾರ್ಯಗಳನ್ನು ನಾವು ನೋಡುತ್ತೇವೆ. ಯೇಸು ಈ ಲೋಕದಲ್ಲಿರುವಾಗ ಬಾವಿಯ ಬಳಿಯ ಸ್ತ್ರೀ ಇಲ್ಲವೇ ನಿಕೋದೇಮರಲ್ಲಿ ಒಂದು ಮಾತು ಹೇಳಿದ್ದರಿಂದಲೇ ಅವರು ರಕ್ಷಿಸಲ್ಪಟ್ಟಿದ್ದರು. ಇದು ನನಗೆ ಅದ್ಭುತವಾಗಿ ಕಾಣಲಾರದು, ಆದರೆ ನಾನಾಗಲಿ ನೀನಾಗಲಿ ಮಾತನಾಡಿದಾಗ ರಕ್ಷಿಸಲ್ಪಡುವುದಾದರೆ ಅದು ಒಂದು ವಿಶೇಷ ಕಾರ್ಯವಾಗಿದೆ. ಪ್ರಿಯರೇ, ಪ್ರವಾದನೆ ಅಂದರೆ ಕ್ರಿಸ್ತನ ಚಿತ್ತವನ್ನು ತಿಳಿಸುವುದು. ಪ್ರವಾದಿಸುವುದು ಅಂದರೆ ದೇವರ ವಾಕ್ಯವನ್ನು ಪ್ರಸಂಗಿಸುವುದು. ಇದನ್ನು ಮಾಡಲು ಇಚ್ಛಿಸುವ ಜನರು ಈ ದಿನಗಳಲ್ಲಿ ಬೇಕಾಗಿದ್ದಾರೆ. ದೇವರ ವಾಕ್ಯವನ್ನು ತಿಳಿಸಿ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಉಪಯೋಗಿಸುವನು ಎಂದು ನಂಬಬೇಕು. ಪ್ರಿಯರೇ, ಸತ್ಯಾತ್ಮಗಳನ್ನು ವಿವೇಚಿಸುವ ಅಂದರೆ ಸುಳ್ಳು ಹಾಗೂ ಸತ್ಯಗಳನ್ನು ವಿವೇಚಿಸುವಂತಾದು. ನನಗೆ ಆ ವರವಿಲ್ಲವೆಂದು ತಿಳಿದರೆ ಬೇರೆ ಪ್ರಸಂಗಿಗಳಿಗಿಂತಲೂ ಹೆಚ್ಚು ಬಾರಿ ನಾನು ಮೋಸ ಹೋಗಿದ್ದೇನೆ. ಕೆಲವು ಸಭಾಧಿಕಾರಿಗಳನ್ನು, ಪ್ರಸಂಗಿಗಳನ್ನು ನಂಬಿದ್ದೆ, ಆದರೆ ಅವರು ನನಗೆ ಮೋಸ ಮಾಡಿದರು. ಅನೇಕ ಸುಳ್ಳುಗಾರರು, ಅಪನಂಬಿಗಸ್ತರಿಂದ ಮೋಸ ಹೋಗಿದ್ದೇನೆ. ಅವರು ಬಹಳ ಒಳ್ಳೆಯವರೆಂದು ನಾನು ನಂಬಿದ್ದೆ, ಆದರೆ ಕೆಲವರಿಗೆ ಇದನ್ನು ತಿಳಿದುಕೊಳ್ಳುವ ವರವಿರುತ್ತದೆ. ಈ ವಿಚಾರದಲ್ಲಿ ನನಗೆ ತುಂಬ ಮೋಸವಾಗಿದೆ. ಪ್ರಿಯರೇ, ವಿವಿಧ ವಾಣಿಗಳನ್ನಾಡುವ ವರ, ಇವು ನಮಗೆ ತಿಳಿಯದ ಭಾಷೆಗಳು ಅಲ್ಲ. ತಿಳಿಯದ ಭಾಷೆ ಮಾತಾಡುವುದು ಸತ್ಯವೇದದಲ್ಲಿ ಇಲ್ಲ. ಅವೆಲ್ಲವೂ ತಿಳಿದಿರುವ ಭಾಷೆಗಳೇ. ಸತ್ಯವೇದವು ತರ್ಜುಮೆಯಾಗದ ಅನೇಕ ಭಾಷೆಗಳಿವೆ. ಹೊಸ ಭಾಷೆಯನ್ನು ಕಂಡುಹಿಡಿಯುವುದಕ್ಕಾಗಿ ಸಮಯ ವ್ಯರ್ಥ ಮಾಡುವ ಬದಲು ಈ ತಿಳಿದಿರುವ ಭಾಷೆಗಳಲ್ಲಿ ಸತ್ಯವೇದವನ್ನು ಭಾಷಾಂತರಿಸುವ ಕಾರ್ಯದಲ್ಲಿ ತೊಡಗೋಣ. ಕೆಲವರಿಗೆ ಭಾಷಾಂತರದ ವರವಿರುತ್ತದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಎಲ್ಲದರಲ್ಲಿ ಪವಿತ್ರಾತ್ಮನು ಸಾರ್ವಭೌಮನಾಗಿರುತ್ತಾನೆ. ಆದರೆ ಒಳ್ಳೆಯ ವರಕ್ಕಾಗಿ ಬೇಡಿಕೊಳ್ಳುವ ಹಕ್ಕು ನಮಗಿದೆ. ಪೌಲನು ಕೊರಿಂಥದವರಿಗೆ ಇದನ್ನೇ ಹೇಳಿದ್ದಾನೆ. ಅವರು ಶರೀರಾಧೀನ ಸ್ವಭಾವದವರಾಗಿದ್ದು ಬಹು ಕೆಳಮಟ್ಟದ ಆತ್ಮಿಕ ಜೀವಿತ ನಡೆಸುವರಾಗಿದ್ದರು. ವಾಣಿಗಳ ವಿಚಾರದಿಂದ ಅವರು ಆಕರ್ಷಿತರಾಗಿದ್ದರು. ಆದ್ದರಿಂದಲೇ ಪೌಲನು ಈ ಪತ್ರಿಕೆಯಲ್ಲಿ ಇದರ ಕುರಿತು ಚರ್ಚಿಸುತ್ತಾನೆ. ಕೊರಿಂಥ ಸಭೆಯಲ್ಲಿನ ತಪ್ಪುಗಳನ್ನು ಸರಿಪಡಿಸಲು ಅವನು ಪ್ರಯತ್ನಿಸುತ್ತಾನೆ. ಅಲ್ಲಿ ತಪ್ಪಾದ ಅನೇಕ ಸಂಗತಿಗಳಿದ್ದವು. ವರಗಳು ಅನೇಕವಿದ್ದು ಪವಿತ್ರಾತ್ಮನು ತನಗೆ ಸರಿಕಂಡಂತೆ ವರಗಳನ್ನು ಎಲ್ಲರಿಗೂ ಹಂಚುತ್ತಾನೆ ಎಂದು ಪೌಲನು ಅವರಿಗೆ ತಿಳಿಸುತ್ತಿದ್ದಾನೆ. ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ, ಶರೀರದ ಅಂಗಗಳನ್ನು ಪವಿತ್ರಾತ್ಮನ ವರಗಳಿಗೆ ಹೋಲಿಸಿದ್ದು ಎಂಬುದಾಗಿ.
ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಭಾಗದೊಂದಿಗೆ 2 ವಚನಗಳನ್ನು ಸೇರಿಸಿ ಧ್ಯಾನ ಮಾಡೋಣ. ವಚನ 20ರಲ್ಲಿ ನೋಡುತ್ತೇವೆ, ಆದರೆ ಅಂಗಗಳೇನು ಅನೇಕ, ದೇಹವು ಒಂದೇ. ಅದೇ ರೀತಿ ವಚನ 27ರಲ್ಲಿ ಹೀಗೆ ನೋಡುತ್ತೇವೆ, ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರು ಅದಕ್ಕೆ ಅಂಗಗಳಾಗಿದ್ದೀರಿ ಎಂಬುದಾಗಿ. ಪ್ರಿಯರೇ, ಪೌಲನು ಮಾನವ ದೇಹದ ಹೋಲಿಕೆಯನ್ನು ಮಾಡುತ್ತಾನೆ. ಒಂದೇ ದೇಹಕ್ಕೆ ಅನೇಕ ಅಂಗಗಳಿದ್ದು ಅವೆಲ್ಲವೂ ವಿವಿಧ ಕಾರ್ಯಗಳನ್ನು ಮಾಡುವಂತೆ ಸಭೆಯ ಸದಸ್ಯರು ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕಾಗಿದೆ. ಮಾನವ ದೇಹದಲ್ಲಿ 100, ಒಂದು ವೇಳೆ 1000 ಅಂಗಗಳಿರಬಹುದು. ಕ್ರಿಸ್ತನ ದೇಹವಾಗಿರುವ ಸಭೆಯಲ್ಲಿ ಅನೇಕ ವರಗಳಿವೆ, ಒಂದು ವೇಳೆ 1000. ಒಮ್ಮೆ ನಾನು ಬೇಟೆಗೆ ಹೋಗಿದ್ದಾಗ ಒಂದು ಎತ್ತರ ದಿನ್ನೆಯಲ್ಲಿ ಕಲ್ಲು ತಾಗಿ ಕಾಲಿಗೆ ನೋವಾಯಿತು. ನಾನು ವೈದ್ಯರ ಬಳಿಗೆ ಹೋದಾಗ ಪಾದದಲ್ಲಿ ಎಷ್ಟು ಎಲುಬುಗಳಿವೆ ಎಂದು ಕೇಳಿದೆ. ಅವರು 27 ಎಂದು ಹೇಳಿದರು. ನನ್ನ ಎಲ್ಲ ಎಲುಬುಗಳಿಗೂ ಪೆಟ್ಟಾಗಿರಬೇಕು ಎಂದು ಹೇಳಿದೆ. ಆಗ ಅವರು, ಇಲ್ಲ, ಒಂದಕ್ಕೆ ಮಾತ್ರ ತಾಗಿದೆ ಎಂದರು. ಪ್ರಿಯರೇ, ನನ್ನ ಒಂದು ಎಲುಬಿಗೆ ಪೆಟ್ಟಾಗಿದ್ದು, ಆದರೆ ಇಡೀ ಪಾದವೇ ನೋಯುತ್ತಿತ್ತು. ಒಂದು ಅಂಗಕ್ಕೆ ಪೆಟ್ಟಾದಾಗ ಎಲ್ಲವೂ ನೋವನ್ನು ಅನುಭವಿಸುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ದೇಹದಲ್ಲಿ ಅನೇಕ ಅಂಗಗಳಿವೆ. ಎಲುಬುಗಳು, ಮಾಂಸಖಂಡಗಳು, ಗ್ರಂಥಿಗಳು, ನರಗಳು, ರಕ್ತನಾಳಗಳು ಇತ್ಯಾದಿ. ಒಂದು ಬಾರಿ ನಾನು ಒಂದು ಪ್ರಸಂಗ ಮುಗಿಸಿದ ಬಳಿಕ ಒಬ್ಬ ವೈದ್ಯರ ಮನೆಗೆ ರಾತ್ರಿ ಊಟಕ್ಕೆ ಹೋಗಿದ್ದೆ. ಮಾತನಾಡುವಾಗ ಅವರು ಕೇಳಿದರು, ದೇಹದಲ್ಲಿನ ಅತಿ ಪ್ರಮುಖವಾದ ಅಂಗ ಯಾವುದೆಂದು ತಿಳಿದಿದೆಯೋ ಎಂದು. ನಾನು ನಾಲಿಗೆ ಇರಬಹುದು ಎಂದು ಹೇಳಿದೆ. ಅವರೆಂದರು, ಅದಲ್ಲ, ನಮಗೆ ಇದುವರೆಗೆ ಅದರ ಪ್ರಾಮುಖ್ಯತೆ ಅರಿವಿಗೆ ಬಂದಿಲ್ಲ. 2 ಹೆಬ್ಬೆರಳುಗಳು ಇಲ್ಲದಿರುತ್ತಿದ್ದರೆ ನಮಗೆ ನೆಟ್ಟಗೆ ನಿಲ್ಲುವುದಕ್ಕೆ ಆಗುತ್ತಿರಲಿಲ್ಲ ಎಂದರು. ಪ್ರಿಯರೇ, ನಾನು ಇದರ ಕುರಿತು ತುಂಬ ಯೋಚಿಸಿದೆ. ನಾನು ಎಲ್ಲಿಗಾದರೂ ಪ್ರಸಂಗಕ್ಕೆ ಹೋದಾಗ ನನ್ನ ಕಾಲ ಹೆಬ್ಬೆರಳು, ನೋಡು, ನಾನು ಬರಲಾರೆ. ವರ್ಷಾಧಿಕಾಲ ನಿನ್ನೊಡನೆ ಬಂದಿದ್ದರೂ ನೀನು ನನ್ನ ಕಡೆಗೆ ಲಕ್ಷ್ಯವನ್ನೇ ಕೊಡಲಿಲ್ಲ. ಜನರು ನಿನ್ನ ತುಟಿ, ನಾಲಿಗೆ, ಮುಖವನ್ನೇ ನೋಡುತ್ತಾರೆ, ನನ್ನನ್ನು ನೋಡುವುದೇ ಇಲ್ಲ. ಯಾವಾಗಲೂ ಒಂದು ಸಲ ನಿನ್ನ ಕಾಲಿನ ಬೂಟ್ಸ್, ಸಾಕ್ಸ್ಗಳನ್ನು ತೆಗೆದು ನನ್ನನ್ನು ಯಾಕೆ ತೋರಿಸಬಾರದು ಎಂದು ಹೇಳಿದರೆ, ನನ್ನ ಕಾಲ ಬೆರಳುಗಳನ್ನು ನೋಡುವ ಯಾವ ಆಸಕ್ತಿಯೂ ಇರಲಿಕ್ಕಿಲ್ಲ. ಅದು ಅಂದವಾಗಿಯೂ ಇಲ್ಲ. ಆದರೂ ಅದು ನನ್ನ ದೇಹದ ಒಂದು ಮುಖ್ಯವಾದ ಅಂಗವಾಗಿದೆ. ಪ್ರಿಯರೇ, ಕ್ರಿಸ್ತನ ದೇಹದಲ್ಲಿ ಅನೇಕ ಅಂಗಗಳಿವೆ. ಕೆಲವನ್ನು ನಾವು ನೋಡಿಯೂ ಇರಲಿಕ್ಕಿಲ್ಲ. ನಾನು ಸೇವೆ ಮಾಡಿದ್ದ ಕೆಲವು ಸಭೆಗಳಲ್ಲಿನ ಪ್ರಾಮುಖ್ಯ ಜನರನ್ನು ಅಲ್ಲಿನ ಸಭೆಯವರೇ ಸರಿಯಾಗಿ ನೋಡಿಲ್ಲ. ಅವರು ಸಭಾಧಿಕಾರಿಗಳಲ್ಲ, ಭಾನುವಾರ ಶಾಲಾ ಶಿಕ್ಷಕರಲ್ಲ, ಹಾಡುವವರಲ್ಲ, ಪ್ರಸಂಗಿಗಳೂ ಅಲ್ಲ. ಅವರು ಶಾಂತವಾಗಿ ತಮ್ಮಷ್ಟಕ್ಕೆ ಇರುತ್ತಿದ್ದರು. ಅವರು ಪ್ರಾರ್ಥನೆ ಮಾಡುತ್ತಿದ್ದರು, ತಮಗಿದ್ದ ನಂಬಿಕೆಯ ವರವನ್ನು ಉಪಯೋಗಿಸುತ್ತಿದ್ದರು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಈ ವಿಶ್ವಾಸಿಗಳ ದೇಹಕ್ಕೆ ಒಬ್ಬನು ಹೇಗೆ ಸೇರಿಕೊಳ್ಳಬಹುದು ಎಂಬ ವಿಚಾರವನ್ನು ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ, ಯಹೂದ್ಯರಾಗಲಿ ಗ್ರೀಕರಾಗಲಿ, ದಾಸರಾಗಲಿ ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಪವಿತ್ರಾತ್ಮನ ದೀಕ್ಷಾಸ್ನಾನವಾಗಿದೆ. ಪವಿತ್ರಾತ್ಮನು ನಮ್ಮನ್ನು ವಿಶ್ವಾಸಿಗಳ ಈ ದೇಹದಲ್ಲಿ ಸೇರಿಸಿ ಪ್ರತಿಯೊಬ್ಬನಿಗೂ ವರಗಳನ್ನು ದಯಪಾಲಿಸುತ್ತಾನೆ. ನಾವು ಅದೇ ದೇಹದಲ್ಲಿ ಕಾರ್ಯ ಮಾಡಬೇಕು ಮತ್ತು ಕೊಡಲ್ಪಟ್ಟ ವರವನ್ನು ಉಪಯೋಗಿಸಬೇಕು. ಒಂದು ವೇಳೆ ನಾವು ಕಣ್ಣಿಗೆ ಕಾಣದ ಆದರೆ ಅತೀ ಮುಖ್ಯವಾದ ಕಾಲು ಬೆರಳಿನಂತಹ ಅಂಗವಾಗಿರಬಹುದು. ನಮಗೆ ಪ್ರತಿಯೊಬ್ಬರಿಗೂ ವರ ಕೊಡಲ್ಪಟ್ಟಿದೆ, ನಾವು ಕಾರ್ಯ ಮಾಡಬೇಕು. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನದಿಂದ 17ನೇ ವಚನದವರೆಗೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದೇಹವು ಒಂದೇ ಅಂಗವಲ್ಲ, ಅನೇಕ ಅಂಗಗಳುಳ್ಳದ್ದಾಗಿದೆ. ಕಾಲು ನಾನು ಕೈಯಲ್ಲದ ಕಾರಣ ದೇಹಕ್ಕೆ ಸೇರಿದಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರದೆ ಇರುವುದೋ? ಕಿವಿ ನಾನು ಕಣ್ಣಲ್ಲದ ಕಾರಣ
ನಾನು ದೇಹಕ್ಕೆ ಸೇರಿದ್ದಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರದೆ ಇರುವುದೋ? ದೇಹವೆಲ್ಲ ಕಣ್ಣಾದರೆ ಕಿವಿಯಲ್ಲಿ, ಅದೆಲ್ಲ ಕಿವಿಯಾದರೆ ಮೂಗೆಲ್ಲಿ ಎಂಬುದಾಗಿ. ಪ್ರಿಯರೇ, ಒಂದು ವೇಳೆ ಅಪೊಸ್ತಲರ ಕಾಲದಲ್ಲಿದ್ದಂತೆ ವಾಣಿಗಳನ್ನಾಡುವ ವರವು ಸಭೆಗೆ ಪುನಃ ಕೊಡಲ್ಪಟ್ಟರೆ ಪ್ರತಿಯೊಬ್ಬರೂ ವಾಣಿಗಳನ್ನಾಡುತ್ತಾರೆಂದು ನೆನೆಸಬಾರದು. ಹೋಲಿಕೆಯು ನಮ್ಮ ದೇಹಕ್ಕೆ ಮಾತ್ರ. ನಮ್ಮ ದೇಹವೆಲ್ಲ ನಾಲಿಗೆ ಅಲ್ಲ. ಪವಿತ್ರಾತ್ಮನು ಪ್ರತಿಯೊಬ್ಬನಿಗೂ ಒಂದೇ ವಿಧದ ವರವನ್ನು ಕೊಡುವುದಿಲ್ಲ. ದೇಹದ ಹಾಗೆ ಕಣ್ಣು, ಕಿವಿ, ಕಾಲು, ಕೈಗಳು ಎಲ್ಲವೂ ಇರಬೇಕಾಗಿದೆ. ಪೂರ್ಣ ಪ್ರಮಾಣದಲ್ಲಿ ಕಾರ್ಯವೆಸಲಿಕ್ಕಾಗುವಂತೆ ದೇವರಾತ್ಮನು ಬೇರೆ ಬೇರೆಯವರಿಗೆ ಬೇರೆ ಬೇರೆ ವರಗಳನ್ನು ಕೊಡುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ, ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದು ಸರಿಯಾಗಿ ತೋಚಿದ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಾರ್ವಭೌಮನಾಗಿ ವರಗಳನ್ನು ಕೊಡುವವನು ದೇವರೇ ಆಗಿದ್ದಾನೆ. ತನಗೆ ಸರಿಕಂಡ ಹಾಗೆ ಅದನ್ನು ಕೊಡುತ್ತಾನೆ. ಆತನಿಗೆ ಮೆಚ್ಚುಗೆಯಾಗತಕ್ಕದ್ದು. ಈ ವರಗಳು ದೇಹವು ಕಾರ್ಯ ನಡೆಸಲಿಕ್ಕಾಗುವಂತೆ ಶರೀರದಲ್ಲಿ ಇರುತ್ತವೆ. ಕರ್ತನಲ್ಲಿ ಪ್ರಿಯರೇ, ನಾನಿದ್ದ ಒಂದು ಸಭೆಯಲ್ಲಿ ಒಬ್ಬನಿಗೆ ಅಸಾಮಾನ್ಯವಾದ ವರವಿದ್ದು, ಅವನು ಸಭಾಸೇವಕನಲ್ಲ. ಆದರೂ ದೇವಾಲಯದ ಕೊನೆ ಭಾಗದಲ್ಲಿ ನಿಂತಿದ್ದು, ಅಲ್ಲೇನಾದರೂ ಅವ್ಯವಸ್ಥೆ ಗಲಾಟೆಗಳಾದರೆ ಕೂಡಲೇ ಅದನ್ನು ಸರಿಪಡಿಸುತ್ತಿದ್ದನು. ಮಗುವೊಂದು ಕೂಗುತ್ತಿದ್ದರೆ ಸೇವಕನೊಬ್ಬನು ಮಗುವಿನ ತಾಯಿಯನ್ನು ಹೊರಗೆ ಹೋಗುವಂತೆ ಮಾಡಿ ಆಕೆಯನ್ನು ಬೇಸರಪಡಿಸುತ್ತಿದ್ದನು. ಆದರೆ ಆ ಮನುಷ್ಯನಿಗೆ ವಿಶೇಷ ವರವಿದ್ದು, ಅವನು ಆ ತಾಯಿಯ ಬಳಿಗೆ ಹೋಗಿ ಮಗುವಿನೊಂದಿಗೆ ಸ್ವಲ್ಪ ಹೊತ್ತು ಆಡಿ ಆಕೆಗೆ, ಇಲ್ಲಿ ಮಕ್ಕಳನ್ನು ನೋಡಿಕೊಳ್ಳುವ ಸ್ಥಳವಿದೆ, ನಾನು ನಿನ್ನ ಮಗುವನ್ನು ಅಲ್ಲಿಗೆ ಕೊಂಡು ಹೋಗಿ ಸ್ವಲ್ಪ ಹೊತ್ತು ಆಡಿಸಲೋ, ಇಲ್ಲವಾದರೆ ಆ ಜಾಗ ಎಲ್ಲಿದೆ ಎಂದು ತೋರಿಸಲೋ ಎಂದು ಕೇಳುತ್ತಿದ್ದ. ತಾಯಿ ಯಾವಾಗಲೂ ಇದಕ್ಕೆ ಸ್ಪಂದಿಸುತ್ತಿದ್ದಳು. ಜನರೊಂದಿಗೆ ಚಂದವಾಗಿ ವ್ಯವಹರಿಸುವ ರೀತಿ ಅವನಿಗೆ ತಿಳಿದಿದ್ದು, ಅವನಲ್ಲಿ ಒಂದು ವಿಶೇಷವಾದ ವರವಿತ್ತು ಮತ್ತು ಅದು ಸಭೆಗೆ ಅತಿ ಅವಶ್ಯವಾದದಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಇದು ಒಂದು ವರವೋ ಎಂದು ನೀವು ಆಶ್ಚರ್ಯಪಡಬಹುದು. ಖಂಡಿತವಾಗಿ ಹೌದು. ಅದೇ ರೀತಿ ಅಡುಗೆ ಮಾಡುವುದು, ಹೊಲಿಯುವುದು ಕೂಡ ವರಗಳೇ ಆಗಿದೆ. ಸತ್ಯವೇದದಲ್ಲಿನ ಘಟನೆಗಳ ಮೂಲಕ ನಾವು ವರಗಳ ಕುರಿತಾದ ಕಲ್ಪನೆಯನ್ನು ನೋಡಬಹುದು. ಅನನೀಯ ಸಫೈರರಲ್ಲಿ ವರವಿತ್ತು, ಆದರೆ ಅವರು ಯೇಸುಕ್ರಿಸ್ತನ ಆಳ್ತನಕ್ಕೆ ಒಳಪಟ್ಟಿರಲಿಲ್ಲ ಮತ್ತು ಅವರ ವರವು ಕರ್ತನಿಗಾಗಿ ಕಾರ್ಯ ಮಾಡುತ್ತಿರಲಿಲ್ಲ. ಆದ್ದರಿಂದ ಅವರು ಸೀಮೋನ್ ಪೇತ್ರನೆದುರು ಸತ್ತು ಬಿದ್ದರು. ಆದಿಸಭೆಯಲ್ಲಿ ಅವರು ಉಳಿದುಕೊಳ್ಳಲಿಲ್ಲ. ಪ್ರಿಯರೇ, ಅವರಲ್ಲಿ ವರವಿತ್ತು, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಲಿಲ್ಲ. ಹೊಲಿಗೆಯ ವರವಿದ್ದ ದೊರ್ಕಳಿದ್ದಳು. ಆಕೆ ಕ್ರಿಸ್ತನ ನಿಯಂತ್ರಣದಲ್ಲಿ ಅದನ್ನು ಉಪಯೋಗಿಸಿದಳು. ದೇವರ ಚಿತ್ತಾನುಸಾರ ಉಪಯೋಗಿಸಿದಳು. ಆಕೆ ಸತ್ತಾಗ ಸೀಮೋನ್ ಪೇತ್ರನು ಯೊಪ್ಪಕ್ಕೆ ಹೋದನು. ಅಲ್ಲಿನ ವಿಧವೆಯರು ದೊರ್ಕಳು ತಮಗೆ ಒಲಿದುಕೊಟ್ಟಿದ್ದ ವಸ್ತುಗಳನ್ನೆಲ್ಲ ಪೇತ್ರನಿಗೆ ತೋರಿಸಿದರು. ಅವರಿಗೆ ಹಾಕಿಕೊಳ್ಳಲು ಆ ವಸ್ತ್ರಗಳಲ್ಲದೆ ಬೇರೇನೂ ಇರಲಿಲ್ಲ. ಆದಿಸಭೆಯಲ್ಲಿ ಅವಳಿಗಿದ್ದ ವರವು ಅತೀ ಪ್ರಾಮುಖ್ಯವಾಗಿದ್ದರಿಂದ ಪೇತ್ರನು ಅವಳನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಆಕೆಯಲ್ಲಿದ್ದ ವರವು ಇನ್ನೂ ಬೇಕಾದದ್ದಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಸೀಮೋನ್ ಪೇತ್ರನಿಗೆ ಒಂದು ವರವಿತ್ತು. ಅವನು ಪಂಚಾಶತ್ತಮ ದಿನದ ಶ್ರೇಷ್ಠ ಪ್ರಸಂಗದಲ್ಲಿ ದೇವರು ಅವನನ್ನು ಬಲವಾಗಿ ಉಪಯೋಗಿಸಿದನು. ದೇವರಿಗೆ ಇನ್ನೂ ಅವನ ವರ ಅವಶ್ಯವಿಲ್ಲದಾಗ ಅವನು ಸತ್ತನು. ಅವನು ಸತ್ತವರೊಳಗಿಂದ ಎದ್ದು ಬರಲಿಲ್ಲ. ಪ್ರಿಯ ಮಿತ್ರನೇ, ಈ ಎಲ್ಲದರಲ್ಲಿ ದೇವರ ಆತ್ಮನು ಸಾರ್ವಭೌಮನಾಗಿದ್ದಾನೆ. ಯಾವುದು ಪ್ರಾಮುಖ್ಯ ಎಂಬುದನ್ನು ಆತನೇ ತೀರ್ಮಾನಿಸುತ್ತಿದ್ದನು. ದೇವರು ನಿನ್ನನ್ನು ಒಂದು ಕೇಕ್ ಬೇಯಿಸಲು ಇಲ್ಲವೇ ಉಡುಪು ಹೊಲೆಯಲು ಕರೆದಿರುವುದಾದರೆ ಅದನ್ನೇ ಮಾಡು. ಅದು ಒಂದು ವರವಾಗಿದೆ. ನಾವು ನಮಗಿರುವ ವರವನ್ನು ಉಪಯೋಗಿಸಬೇಕೆಂದು, ಯೇಸುಕ್ರಿಸ್ತನ ನಿಯಂತ್ರಣದಲ್ಲಿರಬೇಕೆಂದು ಪವಿತ್ರಾತ್ಮನು ಆಶಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 19ನೇ ವಚನದಿಂದ 22ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವೆಲ್ಲವೂ ಒಂದೇ ಅಂಗವಾಗಿದ್ದರೆ ದೇಹವೆಲ್ಲಿರುವುದು? ಆದರೆ ಅಂಗಗಳೇನೂ ಅನೇಕ. ದೇಹವು ಒಂದೇ. ಕಣ್ಣು ಕೈಗೆ, ನೀನು ನನಗೆ ಅವಶ್ಯವಿಲ್ಲವೆಂದು, ತಲೆಯು ಕಾಲುಗಳಿಗೆ, ನೀವು ನನಗೆ ಅವಶ್ಯವಿಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲ. ದೇಹದಲ್ಲಿ ಅಲ್ಪ ಬಲವುಳ್ಳವುಗಳಾಗಿ ಕಾಣುವ ಅಂಗಗಳನ್ನು ಅತ್ಯವಶ್ಯವೆಂದು ತಿಳಿಯಬೇಕಲ್ಲವೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಪರಸ್ಪರ ಬೇಕಾದವರಾಗಿದ್ದೇವೆ.
ದೇವರು ನಮ್ಮೆಲ್ಲರನ್ನೂ ಉಪಯೋಗಿಸಬೇಕೆಂದಿದ್ದಾನೆ. ಆತನಿಗೆ ಮಹಿಮೆಯಾಗಲಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 23ನೇ ವಚನದಿಂದ 25ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮತ್ತು ನಾವು ದೇಹದಲ್ಲಿ ಅಲ್ಪ ಮಾನವುಳ್ಳವುಗಳೆಂದೆನಿಸುವ ಭಾಗಗಳಿಗೆ ಉಡುಗೆಯಿಂದ ಹೆಚ್ಚಾದ ಮಾನವನ್ನು ಕೊಡುವುದುಂಟಲ್ಲ. ಹೀಗೆ ಅಂದವಿಲ್ಲದ ಅಂಗಗಳಿಗೆ ಹೆಚ್ಚಾದ ಅಂದ ಉಂಟಾಗುತ್ತವೆ. ಅಂಗವುಳ್ಳ ಅಂಗಗಳಿಗೆ ಏನೂ ಅವಶ್ಯವಿಲ್ಲ. ದೇಹದಲ್ಲಿ ಭೇದವೇನೂ ಇರದೆ ಅಂಗಗಳು ಒಂದಕ್ಕೊಂದರ ಹಿತವನ್ನು ಚಿಂತಿಸುವ ಹಾಗೆ ದೇವರು ಕೊರತೆಯುಳ್ಳದಕ್ಕೆ ಹೆಚ್ಚಾದ ಮಾನವನ್ನು ಕೊಟ್ಟು ದೇಹವನ್ನು ಹದವಾಗಿ ಕೂಡಿಸಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಲಹೀನ ಹುಡುಗನೊಬ್ಬನು ವ್ಯಾಯಾಮದ ಮೂಲಕ ತನ್ನನ್ನು ಬಲಪಡಿಸಲು ಪ್ರಯತ್ನಿಸುವುದನ್ನು ನೀವು ನೋಡಿರಬಹುದು. ಅವನು ತನ್ನ ಮಾಂಸಖಂಡಗಳನ್ನು ಬಲಪಡಿಸಿಕೊಂಡು ಬಲವಂತನಾಗಲು ಯತ್ನಿಸುತ್ತಾನೆ. ಅದೇ ರೀತಿಯಲ್ಲಿ ದೇವರು ತನ್ನ ವಿಶ್ವಾಸಿಗಳ ಊಟದ ಕುರಿತು ಚಿಂತಿಸಿ ಆ ದೇಹವು ಬಲಯುತವಾಗಬೇಕೆಂದು ಚಿಕ್ಕ ವರಗಳು ಬಲಗೊಳ್ಳುವ ಹಾಗೆ ಮಾಡುತ್ತಾನೆ. ಈಗಿನ ನಮ್ಮ ಸಭೆಗಳಲ್ಲಿ ಬಲಗೊಳ್ಳಬೇಕಾದ ಅನೇಕ ವರಗಳಿವೆ. ನೀನು ಕರ್ತನಿಗಾಗಿ ಏನು ಮಾಡುತ್ತಿಲ್ಲವೆಂದು ನೆನೆಸಬಹುದು. ದೇವರು ನಿನ್ನಿಂದ ಏನನ್ನು ಅಪೇಕ್ಷಿಸುತ್ತಾನೆ, ಎಲ್ಲಿ ಕೆಲಸ ಮಾಡಲು ಆಶಿಸುತ್ತಾನೆ ಎಂದು ತಿಳುಕೊಳ್ಳುವುದು ಅತಿ ಆಸಕ್ತಿಕರವಾದ ವಿಚಾರವಾಗಿದೆ. ದೇವರು ನಿನಗೆ ಯಾವ ವರವನ್ನು ಕೊಟ್ಟಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುವುದು ಅದ್ಭುತವಾದ ಅನುಭವವಾಗಿದೆ. ಪ್ರಿಯರೇ, ಈ ಎಲ್ಲ ಸಂಗತಿಗಳು ಸಭೆಯಲ್ಲಿ ಒಡಕು ಉಂಟಾಗದ ರೀತಿಯಲ್ಲಿ ನಡೆದು ಬರಬೇಕೆಂದು ಪೌಲನು ಹೇಳುತ್ತಾನೆ. ಸದಸ್ಯರೆಲ್ಲರೂ ಪರಸ್ಪರ ಒಂದೇ ರೀತಿ ಚಿಂತಿಸುವರಾಗಿರಬೇಕು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ, ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೂ ನೋವಾಗುತ್ತದೆ. ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲ ಅಂಗಗಳಿಗೂ ಸಂತೋಷವಾಗುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಭೆಯಲ್ಲಿ ಹೊಟ್ಟೆಕಿಚ್ಚಿಗೆ ಆಸ್ಪದವಿಲ್ಲ. ನಾವೆಲ್ಲರೂ ಒಂದೇ ದೇಹದ ಅಂಗಗಳಾಗಿದ್ದೇವೆ. ಒಂದು ಅಂಗಕ್ಕೆ ಗೌರವ ಸಿಕ್ಕಿದರೆ ಎಲ್ಲ ಅಂಗಗಳಿಗೂ ಗೌರವವಾದಂತಾಯಿತು. ಒಂದು ಅಂಗಕ್ಕೆ ನೋವಾದರೆ ಎಲ್ಲವೂ ನೋವನ್ನು ಅನುಭವಿಸುತ್ತದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 27 ಮತ್ತು 28ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ದೇವರು ತನ್ನ ಸಭೆಯಲ್ಲಿ ಮೊದಲನೆಯದಾಗಿ ಅಪೊಸ್ತಲರನ್ನು, ಎರಡನೆಯದಾಗಿ ಪ್ರವಾದಿಗಳನ್ನು, ಮೂರನೆಯದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ಕಾರ್ಯ ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರವನ್ನು, ಪರಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನಾಡುವ ವರವನ್ನು ಅವರವರಿಗೆ ಕೊಟ್ಟಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪರಸಹಾಯ ಮಾಡುವ ವರವೆಂದರೇನು? ಅದು ಅದ್ಭುತವಾದ ವರ. ಪ್ರಿಯ ಸ್ನೇಹಿತನೇ, ನಿನಗೆ ಆ ವರವಿದ್ದಲ್ಲಿ ಅದನ್ನು ಉಪಯೋಗಿಸು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 29 ಮತ್ತು 30ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಎಲ್ಲರೂ ಅಪೊಸ್ತಲರೋ, ಎಲ್ಲರೂ ಪ್ರವಾದಿಗಳೋ, ಎಲ್ಲರೂ ಉಪದೇಶಕರೋ, ಎಲ್ಲರೂ ಮಹತ್ಕಾರ್ಯಗಳನ್ನು ಮಾಡುವವರೋ, ರೋಗವಾಸಿ ಮಾಡುವ ವರವು ಎಲ್ಲರಿಗೂ ಉಂಟೋ? ಎಲ್ಲರೂ ವಾಣಿಗಳನ್ನಾಡುವರೋ, ವಾಣಿಗಳ ಅರ್ಥವನ್ನು ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿ ಉಂಟೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೆಲವು ವರಗಳು ಈಗ ಇರುವುದಿಲ್ಲ. ಈ ದಿನಗಳಲ್ಲಿ ಸಭೆಗೆ ಅಗತ್ಯವಿಲ್ಲದರಿಂದ ಅವು ಸಭೆಯಲ್ಲಿಲ್ಲ. ಸಭೆಗಳಲ್ಲಿ ಈಗ ಅಪೊಸ್ತಲರಿಲ್ಲ, ಪ್ರವಾದಿಗಳೂ ಇಲ್ಲ. ಅಂದರೆ ಭವಿಷ್ಯದಲ್ಲಿ ನಡೆಯತಕ್ಕದನ್ನು ಹೇಳುವವರಿಲ್ಲ. ಎಲ್ಲರಿಗೂ ಕೊಡಲ್ಪಟ್ಟಿಲ್ಲವೆಂಬುದನ್ನು ಪೌಲನು ಸ್ಪಷ್ಟಪಡಿಸುತ್ತಾನೆ. ಎಲ್ಲರೂ ಅಪೊಸ್ತಲರೋ? ಅಲ್ಲವೆಂಬುದೇ ಉತ್ತರವಾಗಿದೆ. ಎಲ್ಲರೂ ಅದ್ಭುತಗಳು ನಡೆಸುತ್ತಾರೋ? ಎಲ್ಲರಿಗೂ ರೋಗ ಗುಣಪಡಿಸುವ ವರವಿದೆಯೋ? ಎಲ್ಲರೂ ಅನ್ಯ ಭಾಷೆಗಳಲ್ಲಿ ಮಾತನಾಡುತ್ತಾರೋ? ಇದಕ್ಕೆ ಇಲ್ಲವೆಂಬುದೇ ಉತ್ತರವಾಗಿದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 31ನೇ ವಚನ ಹೀಗೆ ಹೇಳುತ್ತದೆ, ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. ಇನ್ನೂ ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ತೋರಿಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪವಿತ್ರಾತ್ಮನು ವರಗಳನ್ನು ಸಾರ್ವಭೌಮನಾಗಿ ಅನುಗ್ರಹಿಸುತ್ತಾನೆ. ನಮಗೆ ಬೇಕಾದ ವರಕ್ಕಾಗಿ ದೇವರನ್ನು ಕೇಳಿಕೊಳ್ಳುವ ಹಕ್ಕು ನಮಗಿರುತ್ತದೆ. ನಾವು ಅತ್ಯುತ್ತಮವಾದದ್ದನ್ನು ಆಶೆ ಪಡಬೇಕೆಂದು ಅವನು ಹೇಳುತ್ತಾನೆ. ಪ್ರಿಯರೇ, ದೇವಸೇವಕರಾದ ವರ್ಣನ್ ಮೇಗಿಯವರು ಹೀಗೆ ಹೇಳುತ್ತಾರೆ, ನಾನು ಕ್ರೈಸ್ತ ಮನೆಯಲ್ಲಿ ಬೆಳೆದವನಲ್ಲವಾದ ಕಾರಣ ನನಗೆ ಯಾವ ಕ್ರೈಸ್ತ ತರಬೇತಿಯೂ ಇರಲಿಲ್ಲ.
ನಾನು ಸೆಮಿನರಿಯಲ್ಲಿ ಸೇರಿದಾಗ ನನಗೆ ಸತ್ಯವೇದದ ಪುಸ್ತಕಗಳು ಯಾವುದೆಂಬುದೂ ತಿಳಿದಿರಲಿಲ್ಲ. ನಾನು ಕಲಿತ ಕಾಲೇಜಿನಲ್ಲಿ ತತ್ವಜ್ಞಾನಕ್ಕೆ ಹಾಗೂ ಬುದ್ಧಿಮಾತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಲಾಗುತ್ತಿತ್ತು. ನಾನು ಅಂತಹ ಬೋಧಕನಾಗಲಿಕ್ಕೆ ಪ್ರಯತ್ನಿಸುತ್ತಿದ್ದೆ. ಆಗ ಒಮ್ಮೆ ಡಾಕ್ಟರ್ ಹೇರಿ ಹೈರ್ನ್ ಸೈಡರು ಮಾತನಾಡುವುದನ್ನು ಕೇಳಿದೆ. ಅವರು ಸತ್ಯವೇದವನ್ನು ಬಹಳ ಸರಳವಾಗಿ ವಿವರಿಸುತ್ತಿದ್ದರು. ಅವರು ಹೀಗೆ ಹೇಳಿದರು: ತಿಂಡಿಗಳು ಮಕ್ಕಳಿಗೆ ಸಿಗುವ ಹಾಗೆ ಅದನ್ನು ಕೆಳಗಿನ ಅದೆಯಲ್ಲಿಡಿರಿ ಎಂಬುದಾಗಿ. ಕರ್ತನಾದ ಯೇಸು ಹೇಳಿದ್ದನು, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 16ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಆತನು ನನ್ನ ಜಿರಾಫೆಗಳನ್ನು ಮೇಯಿಸು ಎಂಬುದಾಗಿ ಹೇಳಲಿಲ್ಲ. ಆದ್ದರಿಂದ ನಾನು ದೇವರ ಬಳಿಗೆ ಹೋಗಿ ಪ್ರಾರ್ಥಿಸಿದೆ, ದೇವರೇ, ನಾನು ಇಂತಹ ಪ್ರಸಂಗಿ ಆಗಬೇಕು ಎಂದು. ಮುಂದೆ ಡಲ್ಲಾಸ್ ಥಿಯಾಲಾಜಿಕಲ್ ಕಾಲೇಜಿನಲ್ಲಿ ನಾನು ಐರ್ನ್ ಸೈಡರ ಬದಲಿಗೆ ನೇಮಕ ಮಾಡಲ್ಪಟ್ಟೆ. ಅವರು ದಾಟಿದ ಬಳಿಕ ಸೆಮಿನರಿಯ ಅಧ್ಯಕ್ಷರಾದ ಡಾಕ್ಟರ್ ಲೂಯಿಸ್ ಸ್ಪೆರಿ ಶೇಫರ್ ಅವರು ನನಗೆ ಫೋನ್ ಮಾಡಿ, ಸೆಮಿನರಿಯಲ್ಲಿನ ಡಾಕ್ಟರ್ ಐರ್ನ್ ಸೈಡರ ತರಗತಿಗಳನ್ನು ತೆಗೆದುಕೊಳ್ಳುತ್ತೀಯೋ ಎಂದು ಕೇಳಿದರು. ನನಗೆ ಸರಿಯಾಗಿ ಉತ್ತರಿಸಲಾಗದೆ ಕೂಡಲೇ ಫೋನನ್ನು ಕೆಳಗಿಟ್ಟು ನಾನು ಮೊಣಕಾಲಿನ ಮೇಲೆ ಬಿದ್ದು ದೇವರಿಗೆ ಉಪಕಾರ ಹೇಳುವಾಗ ಅಳುತ್ತಿದ್ದೆ. ನಾನು ಹೇಳಿದೆ, ದೇವರೇ, ಐರ್ನ್ ಸೈಡರ ಹಾಗೆ ಬೋಧಿಸುವನಾಗಿ ಮಾಡು ಎಂದು ಬೇಡಿಕೊಂಡು, ನೀನು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಿ. ನಾನು ಉತ್ತಮ ವರಕ್ಕಾಗಿ ಹಾತೊರೆದು ಬೇಡಿಕೊಂಡೆ. ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದ. ನಾನು ಡಾಕ್ಟರ್ ಐರ್ನ್ ಸೈಡ್ ಅಲ್ಲದಿದ್ದರೂ ದೇವರ ವಾಕ್ಯ ಕಲಿಸುವ ಅವಕಾಶವನ್ನು ಎಷ್ಟು ಆಸಕ್ತಿಯಿಂದ ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸ್ನೇಹಿತರೆ, ಅತ್ಯುತ್ತಮ ವರಕ್ಕಾಗಿ ದೇವರನ್ನು ಬೇಡಿಕೊಳ್ಳುವ ಹಕ್ಕು ನಿನಗಿದೆ. ಅನೇಕರು ನನಗೆ ಬರೆದಿದ್ದಾರೆ, ನೀವು ಪವಿತ್ರಾತ್ಮನ ದೀಕ್ಷಾಸ್ಥಾನ ಹೊಂದಿದರೆ ಒಳ್ಳೆಯದು ಎಂಬುದಾಗಿ. ಆದರೆ ನಿಮ್ಮ ಮಾಹಿತಿಗಾಗಿ ಹೇಳುತ್ತೇನೆ, ನಾನು ಅದನ್ನು ಈಗಾಗಲೇ ಹೊಂದಿದ್ದೆ. ರಕ್ಷಣೆಯ ಬಳಿಕದ ಒಂದು ಅನುಭವವಾಗಿ ಅಲ್ಲ, ಪವಿತ್ರಾತ್ಮನು ನನ್ನನ್ನು ವಿಶ್ವಾಸಿಗಳ ಶರೀರವೆಂಬ ಕೂಟದಲ್ಲಿ ಸೇರಿಸಿದ್ದಾನೆ. ಅದುವೇ ಪವಿತ್ರಾತ್ಮನ ದೀಕ್ಷಾಸ್ಥಾನವಾಗಿದೆ. ಅಲ್ಲದೆ ಈ ಜನರು ಹೇಳುತ್ತಾರೆ, ನೀವು ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡಬೇಕು ಎಂಬುದಾಗಿ. ಪ್ರಿಯರೇ, ನನ್ನ ಪ್ರಾರ್ಥನೆಯೆಂದರೆ ನಾನು ನನ್ನ ಭಾಷೆಯನ್ನೇ ಇನ್ನೂ ಚೆನ್ನಾಗಿ ಮಾತನಾಡುವಂತಾಗಲಿ ಎಂದು. ಯಾಕೆಂದರೆ ದೇವರು ಕೊಡುವ ವರವು ಸಭೆಯ ಪ್ರಯೋಜನ, ಐಶ್ವರ್ಯಕ್ಕಾಗಿ ಎಂಬ ಸರಳವಾದ ಕಾರಣಕ್ಕಾಗಿ ದೇವರು ನಿನಗೆ ಕೊಡುವ ವರ ಯಾವುದೇ ಆಗಿರಲಿ, ಅದರ ಉದ್ದೇಶ ಇತರ ವಿಶ್ವಾಸಿಗಳಿಗೆ, ಇತರ ಅಂಗಗಳಿಗೆ ಪ್ರಯೋಜನವಾಗಬೇಕೆಂಬುದೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಹೇಗಿದ್ದೇವೆ? ನಿಮ್ಮ ವರಗಳನ್ನು ನೀವು ಹೇಗೆ ಉಪಯೋಗಿಸಿಕೊಳ್ಳುತ್ತಾ ಇದ್ದೀರಿ? ದೇವರಾತ್ಮನಿಂದ ನಡೆಸಲ್ಪಡುತ್ತಿದ್ದೀರಾ ಅಥವಾ ನಿಮ್ಮಷ್ಟಕ್ಕೆ ನೀವು ನಡೆಸಲ್ಪಡುತ್ತೀರಾ? ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರಾತ್ಮನ ವಶದಲ್ಲಿದ್ದುಕೊಂಡು ದೇವರ ಮಹಿಮೆಗೋಸ್ಕರ ನಮ್ಮ ತಲಾಂತುಗಳನ್ನು, ನಮ್ಮ ವರಗಳನ್ನು ಉಪಯೋಗಿಸಿಕೊಳ್ಳೋಣ. ಇದರಿಂದ ದೇವರಿಗೆ ಮಹಿಮೆಯಾಗಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಪ್ರವಾದನೆ ಅಂದರೆ ಕ್ರಿಸ್ತನ ಚಿತ್ತವನ್ನು ತಿಳಿಸುವುದು. ಪವಿತ್ರಾತ್ಮನು ಸಾರ್ವಭೌಮನಾಗಿದ್ದಾನೆ. ನಮ್ಮ ದೇಹದ ಪ್ರತಿಯೊಂದು ಅಂಗವು ಉಪಯುಕ್ತವಾದದ್ದೇ ಆಗಿದೆ. ದೇವರು ನಮ್ಮೆಲ್ಲರನ್ನು ಉಪಯೋಗಿಸಬೇಕೆಂದಿದ್ದಾನೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟು ದೇವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣವೇ? ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಳು ದೇವರೇ, ನೀನು ನಮಗೆ ಕೊಟ್ಟಂಥ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಶರೀರದಲ್ಲಿರುವಂಥ ಒಂದೊಂದು ಅಂಗಗಳು ಕೂಡ ನಿನ್ನ ಮಹಿಮೆಗೋಸ್ಕರ ಕಾರ್ಯ ಮಾಡುವಂತೆ ನಮ್ಮನ್ನು ಶುದ್ಧೀಕರಿಸು. ನಿನ್ನ ವಾಕ್ಯದ ಬಲದಲ್ಲಿ, ನಿನ್ನ ಆತ್ಮನ ನಡೆಸುವಿಕೆಯಲ್ಲಿ ನಾವು ಜೀವಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ನಮ್ಮೆಲ್ಲ ವೀಕ್ಷಕರನ್ನು ನಿನ್ನ ಮುಂದೆ ತರುತ್ತೇವೆ ಸ್ವಾಮಿ. ಒಬ್ಬೊಬ್ಬರ ಜೀವಿತದಲ್ಲಿ ನೀನು ಯಜಮಾನನಾಗಿರು. ಬಿಡುಗಡೆಯ ಜೀವಿತದಲ್ಲಿ, ನಿನ್ನ ಸಂತೋಷದಲ್ಲಿ ನಿನ್ನನ್ನು ದೃಷ್ಟಿಸುತ್ತಾ ಪ್ರಕಾಶಮಾನವಾಗಿ ಬೆಳಗುವುದಕ್ಕೆ ಸಹಾಯ ಮಾಡು. ಅವರ ಕೊರತೆಗಳನ್ನು ನೀಗಿಸು, ಅಗತ್ಯತೆಯನ್ನು ಪೂರೈಸು. ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಈ ಕಾರ್ಯಕ್ರಮದಲ್ಲಿ ಹೊಂದಿದ ಆಶೀರ್ವಾದಗಳನ್ನು ಇತರರೂ ಹೊಂದಿಕೊಳ್ಳಬೇಕೆಂದು ಬಯಸುವಿರಾ? ಹಾಗಾದರೆ ಇಂದೇ ಕರೆ ಮಾಡಿರಿ, ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.